ಮಾಡಕ್ಕೆ ಇಷ್ಟಪಡ್ತೀನಿ. RSS ಬಗ್ಗೆ ಅವಹೇಳನಕಾರವಾಗಿ ಮಾತಾಡಿರ್ತಕ್ಕಂಥ ನೀವು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ಮುನಿಸ್ವಾಮಿ, 100 ವರ್ಷ ಇತಿಹಾಸವಿರುವ RSS ಬಗ್ಗೆ ನೋಂದಣಿ ಕೇಳುವ ನೀವು ನಿಮ್ಮ ತಾತ ಮುತ್ತಾತರ ಜನ್ಮ ದಿನಾಂಕದ ದಾಖಲೆ ನೀಡಿ, ನಂತರ ನಾವು ನಿಮಗೆ ನೋಂದಣಿ ದಾಖಲೆಯನ್ನು ನೀಡಲಾಗುವುದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲೆಸೆದರು. ನಿಮ್ಮ ತಂದೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನಿಮ್ಮ ಮಾವ ಸಂಸದ ರಾಧಾಕೃಷ್ಣ ಹಾಗೂ ನೀವು ಕಲಬುರಗಿ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಾಗದೆ ಬೇರೆಯವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಿದ್ದೀರಿ. ನಿಮ್ಮ ಸಿದ್ಧಾರ್ಥ ಟ್ರಸ್ಟ್ ಮೂಲಕ ಬೇನಾಮಿ ಆಸ್ತಿಗಳನ್ನು ಮಾಡಿ ಜನರಿಗೆ ದ್ರೋಹ ಬಗೆದಿದ್ದೀರಿ ಅಂತ ಆರೋಪಿಸಿದರು. RSS ದೇಶದ ಆಸ್ತಿ, ಧರ್ಮ ರಕ್ಷಣೆಗೆ ದುಡಿತಿರುವ ಸಂಘ. ನೀವು ಇದರ ಬಗ್ಗೆ ಆರೋಪಗಳನ್ನು ಮಾಡಿ ಯುವ ಪೀಳಿಗೆಗೆ ಸುಳ್ಳು ಮಾಹಿತಿಗಳನ್ನು ನೀಡ್ತಿರೋದು ಸರಿಯಲ್ಲ ಅಂದರು. ನಾನು ಒಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ. RSS ಬಗ್ಗೆ ಅವಹೇಳನಕಾರವಾಗಿ ಮಾತಾಡಿರ್ತಕ್ಕಂಥ ನೀವು ದೇವ ಅದರ ನೆರಳು ಬಿಜೆಪಿ ಅಂತೆಲ್ಲ ಹೇಳಿರ್ತಕ್ಕಂಥವ್ರು ನೀವು RSS ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಗಾಂಧೀಜಿಯವರು ಹೇಳಿದ್ರು, ಈ ಕಾಂಗ್ರೆಸ್ ಅನ್ನೋದು ಸ್ವತಂತ್ರ ಹೋರಾಟಕ್ಕೋಸ್ಕರ ಮಾತ್ರ ಸೀಮಿತವಾಗಿದ್ದು, ನಮಗೆ ಸ್ವತಂತ್ರ ಬಂದಿದ್ದಾಗಿದೆ, ಅದನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಅದನ್ನ ನೀವು ವಿಸರ್ಜನೆ ಮಾಡಿದ್ದೀರಾ? ನಿಮ್ ತಂದೆಯವರ ಹೆಸರೇನೋ ಮಲ್ಲಿಕಾರ್ಜುನ್ ಖರ್ಗೆ, ನಿಮ್ ತಾತವರ ಹೆಸರೇನು, ನಿಮ್ ಮುತ್ತಾತವರ ಹೆಸರೇನು, ನಿಮ್ ತಂದೆಯವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಆದ್ರೆ ನಿಮ್ ತಾತ ಮುತ್ತಾತರದ್ದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ ತಂದೆಗೆ ಅವ್ರ ತಾತ ಆಗಲ್ವಾ? ತಾತ ಇದ್ದೀರನೇ ನಿಮ್ ತಂದೆ ಬಂದ್ಬಿಟ್ರ? ಹಂಗಾಗಿ ಈ ದೇಶದಲ್ಲಿ ಹಿಂದೂ ವಿರೋಧಿ ನೀವು. ನಿಮಗೆ ನಮ್ಮ RSS ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಂತದ್ದೇನು ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ ತಾತ ಮುತ್ತಾತವ್ರದ್ದು ಬರ್ತ್ ಸರ್ಟಿಫಿಕೇಟ್ ಕೊಡ್ತೀರೋ ನೀವು 3-4-5 ತಲೆಮಾರ್ದು, ಅವಾಗ ನಾವು ಏನೇನ್ ಮಾಡಿದೆ, RSS ಅಂದ್ರೆ ಏನು ಅಂತ ಹೇಳಿ ನಿಮ್ಮನ್ನ ಕರೆದು ಟ್ಯೂಷನ್ ಇಡುವಂತ ಕೆಲಸ ನಾವು ಮಾಡ್ತೀವಿ. ಅಂಜೆ ವಿಜಯ್, ಕೋಲಾರ, ರಾಯಲ್ಸ್ ಕನ್ನಡ.